ಆಕಾಶವಾಣಿ ರಾಯಚೂರು. ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ. ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮವೇ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ. ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ. ಸಂಗ ಸಹಿತ ಶರಣರು ಬಂದರೆ ನಂಬುವುದೆನ್ನ ಮನವು, ನಚ್ಚುವುದೆನ್ನ ಮನವು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ರಾಯಚೂರಿನ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆಗಿರತಕ್ಕಂತಹ ಕೊಡುಗೆಯನ್ನು ನೀಡಿರುವ ಹಿರಿಯರಾದ ಆಂಜನೇಯ ಜಾಲಿಬೆಂಚಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ ಹಾಗೂ ಸ್ವಾಗತ ಸರ್. ನಮಸ್ಕಾರ. ಮೊದಲಿಗೆ ಸ್ವಲ್ಪ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಸರ್. ನನ್ನ ಊರು ರಾಯಚೂರಿಂದ ದಕ್ಷಿಣ ದಿಕ್ಕಿಗೆ ಅಂದಾಜು 8 ಕಿಲೋಮೀಟರ್ ದೂರದಲ್ಲಿ ಇದೆ. ನನ್ನ ಊರಿನ ಹೆಸರು ಜಾಲಿಬೆಂಚಿ. ನನ್ನ ತಂದೆ ಹೆಸರು ಗೋವಿಂದಪ್ಪ, ತಾಯಿ ಹೆಸರು ಸರಸ್ವತಮ್ಮ. ಇವರ ಉದ್ಯೋಗ ಅಂದರೆ ಕೂಲಿನಲ್ಲಿ ಮಾಡ್ತಕ್ಕಂಥದ್ದು. ಸರ್, ಹಾಗಾದರೆ ನೀವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಎಲ್ಲಿ ಮಾಡ್ಕೊಂಡ್ರಿ ಅಂತ ಅದೊಂದಿಷ್ಟು ಸ್ವಲ್ಪ ಮಾಹಿತಿ ಕೊಡಿ. ಪ್ರಾಥಮಿಕ ವಿದ್ಯಾಭ್ಯಾಸ ಅಂದರೆ ಆಗಿನ ಕಾಲಘಟ್ಟದಲ್ಲಿ 1ರಿಂದ ಓದಬೇಕಾಗಿದ್ದಿಲ್ಲ. ವಿದ್ಯಾರ್ಥಿಗೆ ಓದಲಿಕ್ಕೆ ಬರಲಿಕ್ಕೆ ಬಂದರೆ ಸಾಕು, ಆತನಿಗೆ ನೇರವಾಗಿ 3ನೇ ತರಗತಿ ಸೇರ್ತಕ್ಕಂಥ ಒಂದು ಪರಿಪಾಠ ಇತ್ತು. ಅಂದರೆ 1ನೇ ತರಗತಿ ಅಂತಕ್ಕಂಥದ್ದು ಏನು ಇಲ್ಲ, 1 ಮತ್ತು 2ನೇ ತರಗತಿ ಇಲ್ಲ. ಆ ವಿದ್ಯಾರ್ಥಿಗೆ ಓದಲಿಕ್ಕೆ ಬರಲಿಕ್ಕೆ ಗುಣಕಾರ ಭಾಕಾರ ಬಂದರೆ ನೇರವಾಗಿ 3ನೇ ಕ್ಲಾಸಿಗೆ ಸೇರ್ಬೋದಾಗಿತ್ತು. ಹೀಗಾಗಿ ನಾನು ಕೂಡ 3ನೇ ಕ್ಲಾಸಿಗೆ ಸೇರಿದ್ದೀನಿ. 7ನೇವರೆಗೆ ನಾನು ಉಡುಮಲ್ಕರಪ್ಪಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀನಿ. ತದನಂತರದಲ್ಲಿ ಸರ್ ತಾವು ನಂತರ 8ನೇ ತರಗತಿಗೆ ನಾನು ರಾಯಚೂರು ನಗರದ ಈ ಗೌರ್ಮೆಂಟ್ ಹೈಸ್ಕೂಲಿಗೆ ನಾನು ಸೇರಿಕೊಂಡೆ. ಅಂದರೆ ಪ್ರೌಢಶಾಲೆಯನ್ನು ಗೌರ್ಮೆಂಟ್ ಹೈಸ್ಕೂಲಲ್ಲಿ ಮುಗಿಸಿದ್ರಿ. ತದನಂತರ ಆವಾಗಿನ ಕಾಲಕ್ಕೆ PUC ಇತ್ತು ಸರ್? ಹೇಗೆ ಇತ್ತು? 1 ವರ್ಷ ಇತ್ತು ಅವಾಗ. PUC ಅಂತ ಒಂದು ವರ್ಷದ ಕೋರ್ಸ್ ಆಗಿದೆ. ನಾನು ಅವಾಗ PUC 1 ವರ್ಷ ಸೈನ್ಸ್ ಮಾಡಿದ್ದೆ LD ಕಾಲೇಜಲ್ಲಿ. ಆದರೆ ನನಗೆ ಅದು ಸ್ವಲ್ಪ ಕಷ್ಟ ಅನಿಸಿತು, ಹೀಗಾಗಿ ಪೂರ್ಣಗೊಳಿಸಲಿಲ್ಲ. ತದನಂತರ ಎಕ್ಸ್ಟರ್ನಲ್ ಮಾಡಿಕೊಂಡೆ PUC. ಮತ್ತೆ ಅವಾಗ ದೂರ ಶಿಕ್ಷಣ ಕೇಂದ್ರ ಇತ್ತು ಸರ್? ಇತ್ತು. ದೂರ ಶಿಕ್ಷಣ ಕೇಂದ್ರದಲ್ಲಿ ವಿದ್ಯಾಭ್ಯಾಸ ಆಗಿತ್ತು. ಎಲ್ಲಿ ಮಾಡ್ಕೊಂಡ್ರಿ ಸರ್ ದೂರ ಶಿಕ್ಷಣ ಕೇಂದ್ರದಲ್ಲಿ? ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಾವು PUC ಮುಗಿಸ್ಕೊಂಡ್ರಿ. ಜೊತೆಗೆ ಯಾವ್ಯಾವ ಭಾಷೆಗಳು ಅವತ್ತು ನಿಮಗೆ ಬರ್ತಾ ಇತ್ತು? ನನಗೆ ಕನ್ನಡ ಅಲ್ಲದೆ ತೆಲುಗು, ಇಂಗ್ಲೀಷು, ಹಿಂದಿ ಬರ್ತದೆ. 3 ಭಾಷೆಗಳಲ್ಲಿ ಬಲ್ಲವರಾಗಿದ್ರಿ ತಾವು. ತುಂಬ ಖುಷಿ ಆಯಿತು. ತದನಂತರ ಹೇಗೆ ನಿಮ್ಮ ವೃತ್ತಿ ಬದುಕು ಆರಂಭ ಆಯಿತು? PUC ಮುಗಿಸಿದ ನಂತರ 1973ರಲ್ಲಿ ನೇಮಕಾತಿಗಾಗಿ ಒಂದು ಪತ್ರ ಬರ್ತದೆ. ಬಂದಾಗ ಅಂದರೆ ನಾನು ಅದನ್ನು ಅಟೆಂಡ್ ಆದೆ ಸರ್ಕಾರದಿಂದ. ಆಗ DDP ಅವರಂದರೆ ಶಾಂತ ಎಂತಕ್ಕಂಥ ಒಬ್ಬ ದಕ್ಷ ಆಡಳಿತಗಾರರು. ಅವರ ಒಂದು ಇದರಲ್ಲಿ ನಾನು ಆ ಒಂದು ಅಂದರೆ ಅವಾಗ ಅವರು ಹೇಗೆ ಸರ್ ನೋಟಿಫಿಕೇಶನ್ ಹೇಗೆ ಮಾಡಿದ್ರು ಆಗಿನ ಕಾಲದಲ್ಲಿ? ಅಂದರೆ ಪ್ರಶ್ನೆಗಳು ಕೇಳೋದ್ರ ಮುಖಾಂತರ ಮತ್ತು ಲಿಖಿತವಾಗಿ 2 ಟೆಸ್ಟ್ ಮಾಡಿಕೊಂಡು ನಮ್ಮನ್ನು ಆಯ್ಕೆ ಮಾಡಿದ್ರು. ಅಂದರೆ ನೇರವಾಗಿ ನೀವು ಆವಾಗಿನ ಪ್ರಾಥಮಿಕ ಶಾಲೆಗೆ ಶಿಕ್ಷಕರಾಗಿ ಆಯ್ಕೆಯಾದ ತದನಂತರ ಶಿಕ್ಷಕರಾಗಿ ಆಯ್ಕೆಯಾದ ನಂತರ ಹೇಗೆ B.Ed ಮಾಡಿಕೊಂಡೆ. B.Ed ಆಯಿತು. ಹೀಗಾಗಿ ಒಂದು ಜ್ಯೇಷ್ಠತಾ ಆಧಾರದ ಮೇಲೆ ನಾನು ಹೈಸ್ಕೂಲಿಗೆ ಉನ್ನತ ಒಂದು ಇದಕ್ಕೆ ಹೋದ್ರಿ, ಸ್ಥಾನಕ್ಕೆ ಹೋದ್ರಿ ಅಂತಕ್ಕಂಥದ್ದು. B.Ed ಪದವಿಯನ್ನು ಎಲ್ಲಿ ಮುಗಿಸಿದ್ರಿ ಸರ್? SRK B.Ed ಕಾಲೇಜಲ್ಲಿ, ಅಂದರೆ ಶಕುಂತಲಾಬಾಯಿ ರಾಮಚಂದ್ರರಾವ್ ಕಸ್ಬೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ B.Ed ಪದವಿಯನ್ನು ಮುಗಿಸ್ಕೊಂಡ್ರಿ. ತುಂಬ ಸಂತೋಷ. ಅಂದರೆ ನಿಮ್ಮ ಒಂದು ಶಿಕ್ಷಕ ವೃತ್ತಿಯನ್ನು ಮಾಡ್ತಾನೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ತಾವು ಸಾಕಷ್ಟು ಕೃತಿಗಳನ್ನು ಪ್ರಕಟ ಮಾಡಿದ್ದೀರಿ. ಅದರಲ್ಲಿ ಕತ್ತಲು ಲೋಕದ ಕಾವ್ಯ ಅಂತಕ್ಕಂಥದ್ದು ಒಂದು ಸಂಪಾದಿತ ಕೃತಿ. ತದನಂತರ ಕೆಂಪು ರೆಕ್ಕೆಯ ಹಕ್ಕಿ ಅಂತಕ್ಕಂಥದ್ದು ಒಂದು ಸ್ವತಂತ್ರವಾಗಿರ್ತಕ್ಕಂಥ ಕೃತಿಯನ್ನು ಕೂಡ ತಾವು ರಚಿಸಿದ್ದೀರಿ. ಜೊತೆಗೆ ಕಥಾ ಸಂಕಲನ ಅಪ್ಪ ಮಗನ ಕಥೆಗಳು ಅಂತಕ್ಕಂಥದ್ದು ಕಲಬುರಗಿಯ ಸಿದ್ಧಲಿಂಗೇಶ್ವರ ಪ್ರಕಾಶನದಲ್ಲಿ ಅದು ಪ್ರಕಟ ಆಗಿದೆ.
ಅದರ ಜೊತೆಗೆ ಒಂದು ಹೈಕುಗಳ ಸಂಕಲನ, ಅದು ಸ್ವತಂತ್ರವಾಗಿರತಕ್ಕಂತಹ ಗರಿಕೆ ಅಂತಕ್ಕಂಥ ಕೃತಿಯನ್ನು ಕೂಡ ತಾವು ರಚಿಸಿದ್ದೀರಿ. ಜೊತೆಗೆ ಒಂದು ನಾಟಕ, ಬೆನ್ನ ಹಿಂದಿನ ಬೆತ್ತಗಳು ಅಂತಕ್ಕಂಥ ಒಂದು ನಾಟಕವನ್ನು ಕೂಡ ಬರೆದಿದ್ದೀರಿ. ಅದಲ್ಲದೆ ಮತ್ತೆ 24 ಅಪ್ರಕಟಿತ ಮಕ್ಕಳ ನಾಟಕಗಳನ್ನು ಕೂಡ ರಚಿಸಿದ್ದೀರಿ. ತುಂಬಾ ಖುಷಿ ಆಯಿತು, ಯಾಕಂದ್ರೆ ಇಷ್ಟೆಲ್ಲ ಅಂದ್ರೆ ನೀವು ವೃತ್ತಿಯಲ್ಲಿ ಶಿಕ್ಷಕರಾಗಿಯೂ ಕೂಡ ಇಷ್ಟೆಲ್ಲ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಅದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸರ್, ಈಗ ಕತ್ತಲ ಲೋಕದ ಕಾವ್ಯ ಅಂತಕ್ಕಂತಹ ಈ ಕೃತಿ ಇದು ರಚಿಸಬೇಕಾದ್ರೆ ನಿಮ್ಮ ಪ್ರೇರಣೆ ಏನು ಅಂತ, ಹೇಗೆ ನೀವು ಈ ಕೃತಿಯನ್ನು ರಚಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತ? ಆಗಿನ ಕಾಲಘಟ್ಟದಲ್ಲಿ ಒಬ್ಬರೇ ಹಣ ಹಾಕಿ ಸಂಕಲ್ಪ ತರೋದು ಭಾಳ ಕಷ್ಟ ಆಗಿತ್ತು. ಹೀಗಾಗಿ 10 ಜನ ಸಮಾನ ಮನಸ್ಸು ಸೇರಿಕೊಂಡು ಒಬ್ಬರಿಂದ 5 ಕವಿತೆಗಳು ಆಯ್ಕೆ ಮಾಡಿಕೊಂಡು ಒಂದು ಸಂಕಲನವನ್ನು ತಂದಿವಿ. ಅದೇ ಕತ್ತಲೋಕದ ಕಾವ್ಯ. ಅದರ ಜೊತೆಗೆ ಒಂದು ಹೈಕ ಸಂಕಲನಗಳಂತ ಕೂಡ ತಾವು ರಚನೆ ಮಾಡ್ತೀರಿ. ಅಂದ್ರೆ ಕೆಂಪು ರೆಕ್ಕೆಯ ಹಕ್ಕಿ ಮತ್ತು ಗರಕೆ ಅಂತಕ್ಕಂಥದ್ದು. ಕೆಂಪು ರೆಕ್ಕೆಯ ಹಕ್ಕಿ ಅಂತಕ್ಕಂಥದ್ದು ಅದು ಕವನ ಸಂಕಲನ. ಗರಿಕೆ ಅನ್ನೋದು ಹೈಕು. ಹೇಗೆ ಸರ್ ಈ ಗರಿಕೆ ಅಂತಕ್ಕಂಥದ್ದು ಹೈಕು ಹೇಗೆ ಅದು ರಚನೆ ಮಾಡಬೇಕಂತಕ್ಕಂಥದ್ದು? ಇದು ಹೈಕು ಸಂಕಲನ ನಮ್ಮ ದೇಶದಲ್ಲ, ಇದು ಜಪಾನ್ ಸಾಹಿತ್ಯ. ಇದು ಹೈಕು ಅಂತಕ್ಕಂಥದ್ದು ಜಪಾನಿ ಸಾಹಿತ್ಯ. ಇದರಲ್ಲಿ 3 ಸಾಲು, 1, 2, 3. ಮೊದಲನೇ ಸಾಲಿನಲ್ಲಿ ಮತ್ತು 3ನೇ ಸಾಲಿನಲ್ಲಿ 5 ಅಕ್ಷರ, ಮಧ್ಯದ ಸಾಲಿನಲ್ಲಿ ಅಂದರೆ 7 ಅಕ್ಷರ, ಒಟ್ಟಾರೆಯಾಗಿ 17 ಅಕ್ಷರ. 17 ಅಕ್ಷರಗಳ ಒಂದು ಕವನಕ್ಕೆ ನಾವು ಹೈಕು ಅಂತ ಕರಿತೀವಿ. 3ನೇ ಸಾಲ ಅಂದ್ರೆ ಒಂದು ಪಂಚಿಂಗ್ ಇರಬೇಕು. 3ನೇ ಸಾಲ ಅದಕ್ಕೆ ನಾವು ಹೈಕು ಅಂತೀವಿ. 3 ಸಾಲ ಬರ್ಬಿಟ್ರೆ ಅದು ಹೈಕು ಅಂತ ಅನ್ಸೋದಿಲ್ಲ. ಅಂದ್ರೆ ಕೊನೆಯ ಸಾಲಲ್ಲಿ ಒಂದು ಪಂಚಿಂಗ್ ಇರಬೇಕು, ಅದಕ್ಕೆ ನಾವು ಹೈಕು ಅಂತ ಕರಿತೀವಿ. ಅದ್ರ ಜೊತೆಗೆ ತಾವು ಕೆಂಪು ರೆಕ್ಕೆಯ ಹಕ್ಕಿ ಅಂತಕ್ಕಂಥ ಒಂದು ಕವನ ಸಂಕಲನ ಕೂಡ ತಾವು ರಚಿಸಿದ್ದೀರಿ. ಇದಕ್ಕೆ ಹೇಗೆ ಪ್ರೇರಣೆ ಸಿಕ್ತು? ಇದಕ್ಕೆ ಪ್ರೇರಣೆ ಅಂತಂದರೆ ನಮ್ಮ ಹಿರಿಯ ಕವಿಗಳಾದಂಥ ಜಮ್ಮಣ್ಣ ಅಮೃತಿದ್ರ ಕಾರಣ. ಯಾಕಪ್ಪ ಇಷ್ಟೆಲ್ಲ ಬರೀತಲ್ಲ, ಇನ್ನು ಬರೀ ನೀವು ಸಂಕಲ್ಪ ಅಂತವರು ಮಾರ್ಗದರ್ಶನ ಮಾಡಿದರು. ಅವರ ಒಂದು ಪ್ರೇರಣೆದ ಹಿನ್ನೆಲೆಯಲ್ಲೇ ಈ ಕೆಂಪು ರೆಕ್ಕೆಯ ಹಕ್ಕಿ ಅಂತಕ್ಕಂಥದ್ದು ಕೂಡ ಕೃತಿ ಪ್ರಕಟ ಆಯಿತು ಅಂತ ಅನ್ಸುತ್ತೆ. ನಿಜವಾಗ್ಲೂ ಒಂದಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಬಹುಶಃ ನಿಮ್ಮ ಎಲ್ಲ ಕೃತಿಗಳನ್ನು ನೋಡಿದಾಗ ಅಂದ್ರೆ ತಾವು ಕವನ ಸಂಕಲನ ಕೂಡ ಬರೆದಿದ್ದೀರಿ, ಹೈಕುಗಳನ್ನು ಕೂಡ ಬರೆದಿದ್ದೀರಿ, ಕಥೆಗಳನ್ನು ಕೂಡ ಬರೆದಿದ್ದೀರಿ, ನಾಟಕಗಳನ್ನು ಕೂಡ ಬರೆದಿದ್ದೀರಿ. ಅದರಲ್ಲಿ ಒಂದು ಈ ನಿಮ್ಮ ನಾಟಕ ಆಗಿರ್ತಕ್ಕಂಥದ್ದು ಬೆನ್ನ ಹಿಂದಿನ ಬೆತ್ತಗಳು ಅಂತಕ್ಕಂಥದ್ದು. ಏನು ಸರ್ ಇದು ಬೆನ್ನ ಹಿಂದಿನ ಬೆತ್ತಗಳು ಅಂತಕ್ಕಂಥದ್ದು? ಹೇಗೆ ಇದು ಟೈಟ್ಲು ಒಂಥರ ವಿಭಿನ್ನ ಆಗಿದೆ ಟೈಟ್ಲು. ಅಂದರೆ ಇದು ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ನೈಜ ಘಟನೆ. ಒಂದು ಕಡೆ ನಮ್ಮ ಸ್ನೇಹಿತನ ಜೊತೆಗೆ ನಾನು ಬೈಕ್ ಮೇಲೆ ಹೋಗ್ತಾ ಇದ್ದೆ. ಆಗ ಅಂದರೆ ಒಂದು ಎಮ್ಮೆ ಕರು ಅಡ್ಡ ಬರ್ತದೆ ಗಾಡಿಗೆ. ಅಡ್ಡ ಬಂದಾಗ ಅಂದರೆ ಬ್ರೇಕ್ ಹಿಡಿದ್ರು ಅದು ಬ್ರೇಕ್ ಹಿಡಿಯೋದಿಲ್ಲ, ಡ್ಯಾಶ್ ಕೊಡ್ತದೆ ಅದಕ್ಕೆ ಕರಿ. ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಊರವ್ರು ಬಂದು ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಇಲ್ಲ ನಾವು ಕೇಸ್ ಮಾಡ್ತೀವಿ ಅಂತ. ಈ ನಮ್ಮ ಸ್ನೇಹಿತಂದ್ರೆ ನಾನು ಅಷ್ಟು ಕೊಡೋಂಗಿಲ್ಲ, ಏನು ಮಾಡಿಕೊಡ್ರಿ. ಆಕಸ್ಮಿಕವಾಗಿ ಎಸ್ ಐ ಬಂದ್ಬಿಡ್ತಾ ಆ ಕಡೆಗೆ. ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಯ್ತದ ನೋಡಿದ್ರೆ ಬರ್ರಿ ಸ್ಟೇಷನ್ಗೆ ಅಂತ ಕರ್ಕೊಂಡೋಗಿ, ಸರ್ ನಾನು ಇಷ್ಟು ಕೊಡ್ತೀನಿ ಅಂತ ಕೇಳಿದ್ರು. ಅವ್ರು ಅಷ್ಟು ಕೊಡಂತ ನಾನು ಕೊಡೋಕ್ಕಾಗಲ್ಲ. ನೋಡಪ್ಪ, ಎಕ್ಸಿಡೆಂಟ್ ಮಾಡಿದ್ದು ನೀನು, ಎಕ್ಸಿಡೆಂಟ್ ಯಾರಿಗೆ ಆಗ್ಯದ? ಎಮ್ಮೆ ಕರಿವಿಗೆ. ನೀನು ಏನು ಮಾಡಿಕೊಡ್ರಿ ಅಂತ ಕಡೆ ಹಂಗೆ ಮಾಡಿ ಒಂದಿಷ್ಟು ಹಣಕ್ಕೆ ಓಪನ್ ಆಗ್ತದೆ. ಸರ್ ಎಲ್ಲ ಬಗೆಹರಿತ್ರಿ ನೀವು ಹೇಳಿದಂಗೆ. ಅವ್ರ ಬಗ್ಗೆ ಆಯ್ತು, ಮತ್ತು ನಂದು ಬಗ್ಗೆ ಇರಬೇಕಲ್ಲ. ಯಾರು? ಎಸ್ ಐ. ಇದು ಬೆನ್ನ ಹಿಂದಿನ ಬೆತ್ತಗಳು. ಸೊ ಈ ಒಂದು ನಮ್ಮನ್ನು ಕಾಯ್ಬೇಕಾದಂಥವ್ರಂದ್ರೆ ನಮ್ಮ ಬೆನಿಗೇಟ್ ಆಗ್ತಾರಲ್ಲ, ರಕ್ಷಣೆ ಮಾಡ್ಬೇಕಂತ ಇದ್ದವ್ರು ಅವರು. ಹೌದು, ಇಲ್ಲದ ರಕ್ಷಣೆ ನಮ್ಮ ಬೆನ್ನಿ ಹೊಡೆಯಕೈತೆ ನೀವು, ನ್ಯಾಯ ಸಿಗಲಿಲ್ಲ. ನಿಮ್ಮ ಈ ನಾಟಕವನ್ನು ಬರೀಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರೇರಣೆ ಅಲ್ಲಿಂದ ಸಿಕ್ತು ಅಂತಕ್ಕಂಥದ್ದು. ಸರ್, ಎಲ್ಲಾದರೂ ಈ ನಾಟಕ ಪ್ರದರ್ಶನ ಆಗಿದೆಯಾ? ಇದ್ರೆ ಇದು ಮಕ್ಕಳಿಗಾಗಿ ಅದನ್ನು ಶಾರ್ಟ್ ಮಾಡಿದ್ದೆ, ಮಾಡಿ ಕನ್ನಡ ಸಂಘದಲ್ಲಿ ಪ್ರಯೋಗ ಆಗ್ತಾ ಇತ್ತು. ಪ್ರಯೋಗ ಆಗಿದೆ? ಹಾಗಿದ್ರೆ ಆಗಿದೆ. ಅಂದರೆ ಮಕ್ಕಳಿಗೆ ಮಾಡಿದೆ ಶಾರ್ಟ್ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡಿದೆ. ಪ್ರಯೋಗ ಆಗಿದೆ ಸರ್, ಪ್ರಯೋಗ ಆಗಿದೆ. ಅದ್ರ ಜೊತೆಗೆ ಮತ್ತೆ 24 ಕೂಡ ಸಪ್ರೇಟ್ ನಾಟಕಗಳನ್ನು ಸಾಕಷ್ಟು. ಪ್ರತಿ 15 ಆಗಸ್ಟ್ 26 ಜನವರಿಗೆ ಮಹಿಳಾ ಸಮಾಜದಲ್ಲಿ ಅಂದರೆ ಈಗ ಮಂಗಳಪೇಟೆ ಶಾಲೆ ಮಕ್ಕಳಿಂದ ಅಂತ ಅಂದ್ಕೊಳ್ಳೆ ಪಬ್ಲಿಕ್ ಅಂದರೆ ನಾಟಕ ಅಂತ ನಾವು ಅಷ್ಟರ ಮಟ್ಟಿಗೆ ಜನಪ್ರಿಯತೆ ಆಗಿನ ಕಾಲದಲ್ಲಿ ಆಗ್ಬಿಟ್ಟಿತ್ತು. ಹಾಗಾದ್ರೆ ಅಂದರೆ ಮಕ್ಕಳು ಅಷ್ಟು ಆಸಕ್ತಿಯಿಂದ ನಾಟಕಗಳಲ್ಲಿ ಭಾಗವಹಿಸಿದ್ರೆ ಹೇಗೆ? ಭಾಗವಹಿಸಂತೆ ಮಾಡ್ತಿದ್ದೆ ಸರ್. ಈಗ ಒಂದು ನಾಟಕ ಅದರಲ್ಲಿ ಅಂದರೆ ಗೌಡ್ನ ಪಾತ್ರ ಅಂದಾಜು 450 ಹುಡುಗರಿದ್ರು. ಗೌಡ್ನ ಪಾತ್ರ ಮಾಡಲಿಕ್ಕೆ ಒಬ್ಬರು ನನಗೆ
ಆಯ್ಕೆ ಸರಿ ಅನಿಸ್ತಲ್ಲ. ಹ್ಮ್ ಕಡೆಗೆ ಒಂದು ಹುಡುಗಿ ಅಂತಂದರೆ ಹ್ಮ್ ನಾನು ಮಾಡ್ತಾನೆ ಬಂದ್ಲು. ಓ ವಿದ್ಯಾರ್ಥಿ, ಒಬ್ಬ ವಿದ್ಯಾರ್ಥಿನಿ. ವಿದ್ಯಾರ್ಥಿ ಹಾಂ ಹಾಂ. ಆ ನಾಟಕವನ್ನು ಮಂಡ್ಯಕ್ಕೆ ಹೋಗಿದ್ದೆ ಸರ್. ಮಂಡ್ಯಕ್ಕೆ ಹ್ಮ್ ಹ್ಮ್ ಅಲ್ಲಿ ಹೋದಾಗ ಭಾಳ ಮೆಚ್ಚುಗೆ ಆಗಿಬಿಟ್ಟು ಮುಗಿದ್ಮೇಲೆ ಅಂದರೆ ಚೆನ್ನಾಗಿ ಮಾಡಿದ್ವಿ ಕಣ ಅಂತೇಳಿ ಎಲ್ಲರಿ ಹುಡುಗಿ ಅದು ಹುಡುಗಲ್ಲ ಅಂತ ಹೇಳಿದ್ದೆ. ಅಂದ್ರೆ ಗೌಡನ ಪಾತ್ರವನ್ನ ಅಷ್ಟು ಸಮರ್ಥವಾಗಿ ಆ ವಿದ್ಯಾರ್ಥಿನಿ ಮಾಡಿಲ್ಲ ಹಾಗಾದ್ರೆ. ಅಂದ್ರೆ ಜೊತೆಗೆ ನೀವು ಅಂದ್ರೆ ನಾಟಕ ಬರೆಯೋದಷ್ಟೇ ಅಲ್ಲ, ನಾಟಕವನ್ನ ನಿರ್ದೇಶನ ಕೂಡ ಮಾಡ್ತಾ ಇದ್ರಿ ಹಾಗಾದ್ರೆ. ನಿರ್ದೇಶನ ಅಂದರೆ ನಾನು ಇಷ್ಟೇ ಸರ್, ಹಾಂ ಡೈಲಾಗ್ ಹೇಳ್ತಿದ್ದೆ. ಹಾಂ ಹಾಂ. ಯಾವ ರೀತಿಯಾಗಿ ಅದನ್ನ? ಹಾಂ ಆಟೋಮೆಟಿಕ್ಕಾಗಿ ಅವರು ಹಾವ ಮಾಡಿಬಿಡ್ತಾರೆ. ನಾನೇನು ಅವ್ರು ನಿರ್ದೇಶನ ಮಾಡೇ ಇಲ್ಲ, ಹಾಂ ಹಾಂ. ಅವರೇ ಅಂದರೆ ಆ ಡೈಲಾಗನ್ನು ಯಾರು ಕೇಳಬೇಕು ಅದು ಕೇಳಿದಾಗ ಏ ಇಲ್ಲಿ ಬಾ ಅಂತಂದಾಗ ಏ ಬಾ ಅಂತ ಅವ್ರು ಆಟೋಮೆಟಿಕ್ ಅಂತಾರೆ. ಸುಮ್ಮನೆ ಏ ಬಾ ಅಂತ ಹೇಳೋರು ಅಷ್ಟೇ. ಅವರು ಏ ಬಾ ಅಂತ ಅನ್ಬೇಕು, ಏ ಬಾ ಏ ಹೋಗು ಈ ರೀತಿಯಾಗಿ ಅಂದರೆ ಮಕ್ಕಳೇ ಅವರು ಡೈರೆಕ್ಟರ್. ಅಂದರೆ ಮಕ್ಕಳೊಂದಿಗೆ ನೀವು ಅಷ್ಟು ಕಲಿತು ಅಂದರೆ, ಯಾಕಂದರೆ ಮಕ್ಕಳಿಗೆ ನಾಟಕ ಕಲಿಸೋದು ಅಂತ ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟ ರೀ. ಹೌದು. ಯಾಕಂದರೆ ಸರ್ ಈ ಪಾತ್ರ ಬೇಡ್ರಿ ನಮ್ಮ ಮನೆಗೆ ಬೇಡ ಅಂತಾರೆ. ಮತ್ತು ಯಾರು ಬಿಡ್ಬೇಕು? ಮತ್ತೆ ಸರ್ ನಾನು ಒಲ್ರಿ ನಮ್ಮ ಮನೆಗೆ ಬೇಡ ಅಂತಾರೆ. ಮತ್ತೆ ನಾಟಕ ಮಾಡೋದಂದ್ರೆ ಮಕ್ಕಳಿಂದ ಕಪ್ಪೆಗಳನ್ನ ತೂಕ ಮಾಡ್ದಂಗೆ. ಓಹೋ, ಅಂದರೆ ಅಷ್ಟು ಕಷ್ಟದ ಕೆಲಸ, ಅಷ್ಟು ಕಷ್ಟದ ಕೆಲಸ. ಎಷ್ಟು ಈ ಥರದ ನಾಟಕಗಳನ್ನು ತಾವು ಪ್ರದರ್ಶನ ಮಾಡಿರ್ಬೋದು ಅಂದಾಜು? 8ರಿಂದ 10 ಮಾಡಿರ್ಬೋದು ಸರ್. 10 ನಾಟಕಗಳು ಪ್ರದರ್ಶನ ಆಗಿದೆ. ಅದು 24 ನಾಟಕ ಇಲ್ಲಿ ಮಹಿಳಾ ಸಮಾಜ ಆಗ್ಯಾವ. ಹಾಂ ಹಾಂ. ಏನು ಹೊರಗಡೆ ಆಗಿಲ್ಲ, ಇಲ್ಲಿ ಮಾತ್ರ ಆಗ್ಯಾವ. ಇಲ್ಲಿ ರಾಯಚೂರಲ್ಲಿ 24 ನಾಟಕಗಳು ಕೂಡ ಪ್ರದರ್ಶನ. ನೀವು ಕೇವಲ ನಾಟಕ ರಚಿಸೋದು ಅಷ್ಟೇ ಅಲ್ಲ, ಅವುಗಳ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಸಾಮಾಜಿಕ ಜವಾಬ್ದಾರಿ ಮತ್ತೆ ಕಳಕಳಿ ಅದು ತಮ್ಮಲ್ಲಿತ್ತು ಅಂತ ವಶ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಕೇವಲ ಸಾಹಿತ್ಯ ಅಂತಕ್ಕಂಥದ್ದನ್ನ ಅಷ್ಟೇ ಅಲ್ಲದೆ ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ತಾವು ಭಾಗವಹಿಸಿದ್ದೀರಿ ಅಂತ ಅನಿಸುತ್ತೆ. ರಂಗಸರಿ ಅಂತಕ್ಕಂಥ ಒಂದು ತಂಡ, ಕೆ ಕರಿಯಪ್ಪ ಮಾಸ್ಟರ್ ಅವರು ಅದರ ನಾಯಕರು. ಅವರ ಒಂದು ನೇತೃತ್ವದಲ್ಲಿ ಅನೇಕ ಕಡೆ ಸಂಗೀತ ಕಾರ್ಯಕ್ರಮ ಕೂಡ ಕೊಟ್ಟಿದ್ದೀನಿ. ಓ, ತಾವು ಅಂದರೆ ಸಂಗೀತನೂ ಕೂಡ ಹಾಡ್ತೀರಿ? ಹೌದೌದು. ಈ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಗೀತೆಯನ್ನು ಏನಾದರೂ ಹಾಡ್ಬೋದಾ? ಭಾವದಲ್ಲಿ ಒಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ, ಭಾವದಲ್ಲಿ ಒಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ, ಕಾಯದ ಕೈಯಲ್ಲಿ ಕಾಯ ಉಂಟೆ, ಕಾಯದ ಕೈಯಲ್ಲಿ ಕಾಯ ಉಂಟೆ, ವಯಕ್ಕೆ ಬಳಲುವರು ನೋಡ, ವಯಕ್ಕೆ ಬಳಲುವರು ನೋಡ, ಎತ್ತ ನೀರಿ ಎತ್ತ ನರಸುವರು, ಎತ್ತ ನೀರಿ ಎತ್ತ ನರಸುವರು, ಎತ್ತ ಹೋದರಯ್ಯ ಅಯ್ಯ ಎತ್ತ ಹೋದರಯ್ಯ ಗುಹೇಶ್ವರ, ಭಾವದಲ್ಲಿ ಒಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ, ಭಾವದಲ್ಲಿ ಒಬ್ಬ, ಭಾವದಲ್ಲಿ ಒಬ್ಬ, ಭಾವದಲ್ಲಿ ಒಬ್ಬ ದೇವರ ಮಾಡಿ. ಆ ಅಂದರೆ ಸಾಹಿತ್ಯದ ಜೊತೆಗೂ ಕೂಡ ತಾವು ಸಂಗೀತ ಅಭ್ಯಾಸವನ್ನು ಮಾಡಿದಿರಿ ಬಹುಶಃ. ಯಾರಾಗಿದ್ದರು ಸರ್ ನಿಮ್ಮ ಸಂಗೀತದ ಗುರುಗಳು? ಪಂಡಿತ್ ಲಕ್ಷ್ಮಣಗೌಡ ಗವಾಯಿಗಳು ನಮ್ಮ ಸಂಗೀತದ ವಿದ್ಯಾಗುರುಗಳು. ಅಂದರೆ ನೀವು ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಸಾಹಿತ್ಯ ಕ್ಷೇತ್ರಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಕೃತಿಗಳನ್ನು ಕೊಡ್ತಾ ನಾಟಕಗಳನ್ನು ಆಡಿಸ್ತಾ ಅದ್ರ ಜೊತೆಗೆ ಈ ಸಂಗೀತವನ್ನು ಕೂಡ ಹೇಗೆ ಈ ಸಮಯ ಎಲ್ಲ ಹೇಗೆ ತೆಗಿತಿದ್ರಿ ಅಂತ? ಅದಕ್ಕಾಗಿ ನಾನು ಸಮಯವನ್ನು ಒಂದು ಮೀಸಲಾಗಿ ಇಟ್ಕೊಂಡಿರ್ತಿದ್ದೆ. ಆ ಸಮಯದಲ್ಲಿ ಬೇರೆ ಏನೇ ಕೆಲಸದ್ರು ಕೂಡ ಅದನ್ನು ಅವಾಯ್ಡ್ ಮಾಡಿ ತಪ್ಪಿಸ್ತಾ ಇದ್ದೆ. ಹೀಗಾಗಿ ಅದನ್ನು ಸಂಗೀತ ಕೂಡ ನಾನು ಜೂನಿಯರ್ ಅಂತಾರಲ್ಲ ಅದರಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದೆ ನಾನು. ಅಂದರೆ ಸಂಗೀತದಲ್ಲಿ ಕೂಡ ತಾವು ಪರೀಕ್ಷೆನ ಪಾಸ್ ಮಾಡ್ಕೊಂಡಿದ್ದೀರಿ ಹಾಗಾದ್ರೆ. ಜೊತೆಗೆ ಈ ಕುಟುಂಬವನ್ನ ಮತ್ತೆ ಹೇಗೆ ನಿರ್ವಹಣೆ ಆಗ್ತಾ ಇತ್ತು ಇದನ್ನೆಲ್ಲ? ಮಗಳು ದೊಡ್ಡಕಿ, ಮಗ ವೇಣು ಅಂತೇಳಿ, ಇನ್ನೊಬ್ಬ ಮಗ ವಸಂತ್ ಅಂತೇಳಿ, ಒಟ್ಟು 3 ಜನ ಮಕ್ಕಳು. 3 ಜನ ಮಕ್ಕಳಲ್ಲಿ 2 ಗಂಡು ಮಕ್ಕಳು, 1 ಹೆಣ್ಮಕ್ಳು. ನೋಡಿ, 3 ಜನ ಮಕ್ಕಳು ಜೊತೆಗೆ ಮನೆಯಲ್ಲಿ ಮಡದಿಯನ್ನು ಕೂಡ ತಾವು ಈ ಜವಾಬ್ದಾರಿಯನ್ನ ತಾವು ಇದನ್ನೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ನಿರ್ವಹಿಸ್ಲಿಕ್ಕೆ? ನಾನು ಹಾಡಲಿಕ್ಕೆ ಹಾಲಲ್ಲೇ ಹಾಡ್ತಿದ್ದೆ. ಹಾಡಕಲ್ಕಂದ್ರೆ ಶ್ರೀಮತಿ ಅಂದ್ರೆ ಬೈಯೋಳು, ಏನು ಭಾರಿ ಹಾಡ್ತಿದ್ದಿ ಸುಂದಿರೋ ಅಂತಂತೇಳಿ ನಾನು ಕೇಳ್ತಿಲ್ಲ. ಆನಂತರ ಹೆಂಡತಿಯೊಬ್ಬಳು ಮಹಿಳೆ ಇದನ್ನ ಇಲ್ಲಿ ಆಟವಾಡ, ನೀನು ಆ ರೀತಿ ಇದ್ದೇನು ಹೊರೆಯೆಲ್ಲರೂ ಆಡ್ಕೊ ಅಂತ ಹೇಳ್ತಿದ್ದು. ಸರಿ ಅಂತಕೊಂಡು ನಾನು ಬಾತ್ರೂಮ್ನಲ್ಲಿ ಬಾಗಿಲಾಕೊಂಡು ಸೊ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಹಾಗಾದ್ರೆ? ಬಾತ್ರೂಮ್ನಲ್ಲಿ. ಅಂದ್ರೆ ಕುಟುಂಬದವರು ಕೂಡ ನಿಮಗೆ ಸಹಕಾರ ಕೊಡ್ತಾ ಇದ್ರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಂದ್ರೆ ಮನೆಯಲ್ಲಿ ಆಡ್ಲಿಕ್ಕೆ ಅವಕಾಶ ಇತ್ತು ಅಂತಕ್ಕಂಥದ್ದು ನಿಜವಾಗ್ಲು ತುಂಬಾ ಖುಷಿ ಆಯ್ತು ಸರ್. ಅಂದ್ರೆ ಸಾಹಿತ್ಯ ರಚನೆ ಮಾಡ್ತಾ ನಾಟಕಗಳನ್ನು ನಿರ್ದೇಶನ ಮಾಡ್ತಾ ಅಂದ್ರೆ ಸಂಗೀತವನ್ನು ಕೂಡ ತಾವು ಅದನ್ನ
ಆಸ್ವಾದನೆ ಮಾಡ್ತಾ ಇದ್ರಿ, ಜೊತೆಗೆ ನಿಜ ಸರ್. ಅದನ್ನ ಹಾಡ್ತಾ ಇದ್ರಿ ಅಂತಕ್ಕಂಥದ್ದು. ಈ ಕೇವಲ ಕಲೆ, ಸಾಹಿತ್ಯ, ಸಂಗೀತ ಅದರ ಜೊತೆಗೆ ಸಾಕಷ್ಟು ಸಂಘಟನೆಗಳಲ್ಲೂ ಕೂಡ ತಾವು ಅಧ್ಯಕ್ಷರಾಗಿದ್ದೀರಿ. ಹೇಗೆ ಈ ಜನಸ್ಪಂದನ ವೇದಿಕೆಯ ಅಧ್ಯಕ್ಷರಾಗಿ ಯಾವ್ಯಾವ ಕೆಲಸಗಳನ್ನ ತಾವೆಲ್ಲ ಮಾಡಿದಿರಿ ಅಂತ? ಜನಸ್ಪಂದನ ವೇದಿಕೆಯ ಅಧ್ಯಕ್ಷರಾಗಿದ್ದಾಗ ನನಗಿಂತಲೂ ಹಿರಿಯರಿದ್ದರು. ಅದರಲ್ಲಿ ನನಗೆ ಬೇಡ ಅಂತ ಹೇಳಿದ್ರೆ ಎಲ್ಲರೂ ನೀವೇ ಇದನ್ನು ವಹಿಸಬೇಕು ಅಂತ ಹೇಳಿದಾಗ ಅವರ ಒಂದು ಒತ್ತಾಯದ ಮೇರೆಗೆ ಅಧ್ಯಕ್ಷ ಆದೆ. ಆವಾಗ ನಾವು ಮಾಡ್ತಕ್ಕಂಥ ಕಾರ್ಯ ಅಂತಾರೆ, ಪ್ರತಿ ತಿಂಗಳು ಒಂದು ಕಥಾಸ್ಪರ್ಧೆ ಏರ್ಪಡಿಸಿದ್ವಿ. ಅದರಲ್ಲಿ ಯಾರು ಪ್ರಥಮದಲ್ಲಿ ಬರ್ತಾರಲ್ಲ ಅವರಿಗೆ ವೇದಿಕೆ ಕರೆಸಿ ಅವರಿಗೆ ಸ್ನಾನ ಮಾಡೋದು ಮಾಡ್ತಿದ್ವಿ. ಅಂದ್ರೆ ಪ್ರತಿ ತಿಂಗಳು ಕೂಡ ತಾವು ಒಂದು ಕಥಾ ಸ್ಪರ್ಧೆಯನ್ನ ಮಾಡ್ತಿದ್ವಿ, ಆಯೋಜನೆ ಮಾಡ್ತಾ ಇದ್ರಿ ಇದರಿಂದ. ಸರ್, ಎಷ್ಟು ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಿ? ಒಂದು ಸುಮಾರು ಅಂದಾಜು 5-6 ವರ್ಷವರೆಗೆ. ಒಂದು ಅವಧಿಗೆ ಒಂದು ಅವಧಿಗೆ ತಾವು ಇದರ ಜನಸ್ಪಂದನ ವೇದಿಕೆ ಅಧ್ಯಕ್ಷರಾಗಿ ಈ ಹೊಸ ಯುವಕರಿಗೆಲ್ಲ ಅವಕಾಶ ಕೊಡ್ತಾ ಇದ್ರು. ಮುಕ್ತವಾಗಿ ಅವಕಾಶ, ಮುಕ್ತವಾಗಿ ಅಂದ್ರೆ ಕಥಾ ಸ್ಪರ್ಧೆಗೆ ಒಂದು ಮುಕ್ತವಾಗಿರ್ತಕ್ಕಂಥ ಅವಕಾಶ. ಕಥೆಗಳನ್ನ ಒಬ್ಬರಿಗೆ ಕೊಟ್ಬಿಟ್ಟು ಅವರೇ ಅದನ್ನ ಪ್ರಥಮ, ದ್ವಿತೀಯ, ತೃತೀಯ ಅಂತ ತೆಗಿಬೇಕು. ಪ್ರಥಮ ಬಂದವರು ಮಾತ್ರ ವೇದಿಕೆ ಕಳಿಸ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡೋದು ಕಾರ್ಯಕ್ರಮ ಮಾಡ್ತೀವಿ. ಅದ್ರ ಜೊತೆಗೆ ತಾವು ಬಂಡಾಯ ಸಾಹಿತ್ಯದ ಸಂಘಟನೆಯ ಸಂಚಾಲಕರಾಗಿಯೂ ಕೂಡ ತಾವು ಸೇವೆ ಸಲ್ಲಿಸಿದಿರಿ. ಹೇಗೆ ಸರ್ ಬಂಡಾಯ ಸಾಹಿತ್ಯದ ಜೊತೆಗೆ ಹೇಗೆ ಕೆಲಸ ಮಾಡಿದಿರಿ ಅಂತಕ್ಕಂಥದ್ದು? ಬಂಡಾಯ ಸಾಹಿತ್ಯ ಮತ್ತು ದಲಿತ ಸಾಹಿತ್ಯ ಒಂದಕ್ಕೊಂದು ಪೂರಕ. ಅವುಗಳ ಒಂದು ಇದರಲ್ಲಿ ಪ್ರತಿ ತಿಂಗಳು ಒಬ್ಬೊಬ್ಬರ ಮನೆಯಲ್ಲಿ ಅಂದರೆ ಒಂದು ಕೃತಿ ಬಗ್ಗೆ ವಿಮರ್ಶೆ ಮಾಡಬೇಕು. ಪ್ರತಿ ಒಬ್ಬ ಮನೆಯಲ್ಲಿ ಆಯ್ಕೆ ಮಾಡಿಕೊಂಡು ಅವರಿಗೆ ಮೊದಲೇ ತಿಳಿಸ್ತಿತ್ತು. ಆನಂತರ ಅವರಿಗೆ ಸ್ಥಳೀಯ ಕವಿಗಳ, ಸಾಹಿತಿಗಳ ಒಂದು ಕೃತಿಯನ್ನು ಆಯ್ದುಕೊಂಡು ಅಲ್ಲಿ ಚರ್ಚೆ ಆಗ್ತಿತ್ತು. ಅಂದ್ರೆ ಮೊದಲೇ ನೀವು ನಿಗದಿ ಮಾಡ್ಕೊಂಡ್ಬಿಡ್ತಿದ್ರಿ, ಇಂಥವ್ರ ಮನೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀಬೇಕು, ಈ ವಿಷಯದ ಬಗ್ಗೆ ಚರ್ಚೆ ಅಂತಕ್ಕಂಥದ್ದು. ಹೇಗೆ ಸರ್, ಜನ ಎಲ್ಲ ಸೇರ್ತಾ ಇದ್ರ ಆವಾಗಿನ ಕಾಲಕ್ಕೆ? ಒಂದು 15-20 ಜನ ಸೇರ್ತಾರೆ, ಸಾಕು. ಒಂದು ಮನೆ ಅಂದ ತಕ್ಷಣ ಒಂದು 15-20 ಮಂದಿ ಒಂದು ಹಾಲಲ್ಲಿ ಕಾರ್ಯಕ್ರಮ ಆಗ್ತಕ್ಕಂಥದ್ದು. ಯಾವ್ಯಾವ ವಿಷಯಗಳೆಲ್ಲ ಚರ್ಚೆ ಆಗ್ತಾ ಇದ್ವು ಅಂತ? ಅವರ ಕೃತಿಗಳ ಬಗ್ಗೆ. ಒಬ್ಬ ವ್ಯಕ್ತಿ ಅಂದ್ರೆ ಯಾರು ಮೊದಲೇ ಕೊಟ್ಟಿದ್ದೀವಿ ಅವರಿಗೆ ಕೃತಿಯನ್ನು. ಆ ಕೃತಿ ಬಗ್ಗೆ ಅವರು ತಮ್ಮ ಮುಕ್ತವಾದಂಥ ಅನಿಸಿಕೆ ಹೇಳಬೇಕು. ಮತ್ತೆ ಅಲ್ಲಿ ಕೇಳಿಕ್ ಬಂದರು ಅಂದ್ರೆ ಅವರು ಕೂಡ ಭಾಗವಹಿಸಬಹುದಾಗಿದೆ. ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ದಲಿತ ಮತ್ತು ಬಂಡಾಯ ಸಾಹಿತ್ಯ ಲೇಖಕನ ಕೃತಿಯನ್ನು ಆರಿಸಿಕೊಂಡು ಕೊಟ್ಟು ಅವರು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಜೊತೆಗೆ ತಾವು ಸಾಹಿತ್ಯವನ್ನು ರಚನೆ ಮಾಡ್ತಾನೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸಮ್ಮೇಳನಗಳಲ್ಲೂ ಕೂಡ ತಾವು ಭಾಗವಹಿಸಿದ್ದೀರಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಯಾವ್ಯಾವ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಿದ್ರಿ ಅಂತ? ಬೀದರ್ನಲ್ಲಿ ಆಗಿರ್ತಕ್ಕಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಅಲ್ಲಿ ಭಾಗವಹಿಸಿದ್ದೆ. ಅದು ಕೂಡ ಅಚಾನಕ್ ಆಗಿ ಅಂದ್ರೆ ನನಗೆ ಬಂತು, ಆಹ್ವಾನ ಪತ್ರ ಬಂತು, ಕೈಗೊಷ್ಟಲು ಭಾಗವಹಿಸಬೇಕು ಅಂತೇಳಿ. ಹಾಗೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ನಿಮಗೆ ಗೊತ್ತಿರ್ಬೇಕಲ್ಲ, ಈ ಒಂದು ಕೈಗೊಷ್ಟಲಿ ಯಾರನ್ನು ಕೇಳಿ ಹೌದೌದು, ಅದು ನಾನು ಯಾವ ಮಾಡಿಲ್ಲ, ಎಲ್ಲ ಅವಕಾಶಗಳು ತಾವೇ ಬಂದವ. ಅವಕಾಶಕ್ಕೆ ನಾನು ಅದ್ರ ಬೆನ್ನು ಬಿದ್ದಿಲ್ಲ. ಬಹಳ ಖುಷಿ ಆಯ್ತು. ಅಂದ್ರೆ ಬೀದರಲ್ಲಿ ತಾವು ಹೋಗಿ ಕವನ ವಾಚನವನ್ನು ಮಾಡಿರ್ತಕ್ಕಂಥ ಸಾವಿರಾರು ಜನರ ಮಧ್ಯದಲ್ಲಿ ಅಂದ್ರೆ ಆ ಒಂದು ಕವಿತೆನ ಓದಿದಾಗ ಅದು ಆ ನೆನಪು ಇನ್ನೂ ಕೂಡ ನನ್ನ. ಹಾಗೆ ಶಾಂತರಸರು ಅಧ್ಯಕ್ಷರಾಗಿದ್ರು. ಶಾಂತರಸರು ಅಖಿಲ ಭಾರತ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ರು. ಸೊ ಅವರ ಅವಧಿಯಲ್ಲಿ ತಾವು ಕವನ ವಾಚನ ಮಾಡಿರ್ತಕ್ಕಂಥದ್ದು ತುಂಬಾ ಖುಷಿಯಾಗಿರ್ತಕ್ಕಂಥ ವಿಚಾರ ಆಗಿದೆ. ಸೊ ಹಾಗಾಗಿ ಬೀದರ್ ಸಮ್ಮೇಳನ ಅಂದ್ರೆ ನೀವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಈ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ್ದು ತಾವು ಸರ್ವಾಧ್ಯಕ್ಷರು ಕೂಡ ಆಗಿದ್ರಿ. ಬಹುಶಃ 4ನೇ ಸಮ್ಮೇಳನ ಎಲ್ಲಿ ಆಯೋಜನೆ ಮಾಡಿದ್ರು? ಮಟ್ಮಾರಿಯಲ್ಲಿ. ಮಟ್ಮಾರಿ ಅಂದ್ರೆ 4ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ತಾವು ಆಯ್ಕೆಯಾಗಿದ್ರಿ. ಏನೆಲ್ಲ ವಿಷಯಗಳು ಆವತ್ತು ಚರ್ಚೆ ಆದವಂತ ನಿಮ್ಮ ಅವಧಿಗೆ? ನನಗೆ ಫೋನ್ ಮುಖಾಂತರ ಒಬ್ಬರು ಹೇಳಿದರು, ಸರ್ ಇಮ್ಮನೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಮಾಡಿದಾರೆ ಅಂತ. ನನಗೆ ಏನು ತಮಾಷೆ ಮಾಡ್ತಾರೆ ಅಂತ ಕೇಳಿದೆ. ಇಲ್ಲ ಸರ್, ನಿಜ ನೋಡ್ರಿ, ಇನ್ನು 5 ನಿಮಿಷ ಕೊಟ್ಟರೆ ಅಧ್ಯಕ್ಷ ನಿಮ್ಗೆ ಫೋನ್ ಮಾಡ್ತಾರೆ ಅಂತೇಳಿ. ಹೀಗಾಗಿ ಕರೆ ಬಂತು. ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಂದ್ರೆ ಕೆ ಗಿರಿಜಾ ಮೇಡಮ್ ಅಂತಿದ್ರು. ಬಹಳ ಖುಷಿ ಆಯ್ತು. ನಂಬಲಿಕ್ಕೆ ಆಗಿಲ್ಲ ಅವರು. ಯಾಕೆ ಸರ್ ನಮ್ಗೆ 100ಕ್ಕೆ 100 ಅಲ್ರಿ, 100ಕ್ಕೆ 2 ಹೇಳ್ತೀವಿ, ನಿಮ್ಮನ್ನ ಎಲ್ಲರೂ ಅವಿರೋಧವಾಗಿ ಮಾಡಿಕಾರ. ಬಹಳ ಖುಷಿ ಆಯ್ತು, ಹೇಳಲಿಕ್ಕೆ ಆಗಲ್ಲ ಸರ್. ಅಂದ್ರೆ ರಾಯಚೂರಿನ 4ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಕೂಡ ತಾವು ಆಗಿದ್ರಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಷ್ಟೆಲ್ಲ ಅಂದರೆ ಒಬ್ಬ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಸಾಹಿತ್ಯವನ್ನು ರಚನೆ ಮಾಡಿ ವಿವಿಧ ಸಂಘಟನೆಗಳಲ್ಲಿ ಕೂಡ ತಾವು ಭಾಗವಹಿಸಿ ನಾಟಕಗಳನ್ನೆಲ್ಲ ಮಾಡಿಸ್ತಾ ಮಕ್ಕಳ ಜೊತೆಗೆ ಹೇಗೆ ಸಾಧ್ಯ ಆಯಿತು? ಮನೆಯಲ್ಲಿ ಕುಟುಂಬದವರೆಲ್ಲ ಹೇಗೆ ಪ್ರೋತ್ಸಾಹ ನೀಡ್ತಾ ಇದ್ರು? ಯಾರು ನಿಮಗೆ ಪ್ರೇರಣೆ ಅಂತ? ಅವರು ಸಹಕಾರ ಕೊಟ್ಟಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡಲಿಕ್ಕೆ ಆಯಿತು. ನಾನು ಮನೆಗೆ ಹೋಗ್ಬೇಕಾದ್ರೆ ಒಮ್ಮೆ 12-2 ಆತಿತ್ತು. ಆದರೂ ಕೂಡ ಮನೆಯವರೇ ನನಗೆ ಯಾವ ಸಿಟ್ಟು ಮಾಡ್ಕೊಳ್ಳದೆ ಮನೆಯೊಳಗೆ ಬರಮಾಡಿಕೊಂಡು ಊಟ ಹಾಕಿ
ಆಹಾ. ನನಗೆ ಚೆನ್ನಾಗಿಟ್ಟಿದ್ದಾರೆ. ಸೊ ಹಂಗೆ ಅಂದ್ರೆ ಮನೆಯಲ್ಲಿ ನಿಮ್ಮ ಶ್ರೀಮತಿಯವರು ಮತ್ತೆ ನಿಮ್ಮ ಕುಟುಂಬದ ಮಕ್ಕಳು ಎಲ್ಲರೂ ಕೂಡ ಅಂದ್ರೆ ನಿಮ್ಮ ಎಲ್ಲ ಬೆಂಬಲಕ್ಕಾಗಿ ನಿಂತು ನಿಮಗೆ ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಯ್ತು ಅಂತ ಸಾಧ್ಯ ಆಯ್ತು ಅಂತ ಹೇಳ್ತೀರಿ. ಜೊತೆಗೆ ನಿಮ್ಮ ಇಷ್ಟೆಲ್ಲ ಕೃತಿಗಳಿಗೆ ನೋಡಿದಾಗ ಕೆಂಪು ಎತ್ತು ಅಂತ ಸಣ್ಣ ಕತೆಗೆ ಕೆನಡಾದ ಸಾಂಸ್ಕೃತಿಕ ಸಂಘದಿಂದ ಕೂಡ ತಮಗೆ ತೃತೀಯ ಬಹುಮಾನ ಬಂದಿದೆ ಅಂತಕ್ಕಂಥದ್ದು. ಬಹುಮಾನ ಬಂದಾಗ ಹೇಗೆ ಅನಿಸ್ತು ನಿಮಗೆ ಅಂತ? ಅದು ಕಥೆಯನ್ನು ಕಳಿಸೋ ಕಾಲಕ್ಕೆ ನನಗೆ ಬಹುಮಾನ ಬರಬಹುದು ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಯಾವುದೇ ನಿರೀಕ್ಷೆ ಇರಲಿಲ್ಲ. ನಾನು ಬಾಡಿ ಮನೇಲಿದ್ದೆ. ಇದ್ದಾಗ ಒಂದಿನ ದೊಡ್ಡ ಗಂಟು ಬಂತು. ನಾನು ಏನಂತ ತೆಗೆದು ನೋಡಿದಾಗ ಒಳಗಡೆ ಪ್ರಶಸ್ತಿ ಪತ್ರ, ಆಮೇಲೆ ಗಂಧದ್ದು ಗಾರ್ಲ್ಯಾಂಡ್, ಭಾಳ ಖುಷಿ ಆಯಿತು. ಖುಷಿ ಆಗಿಬಿಟ್ಟು ನನ್ನ ಖುಷಿಯನ್ನು ಜನರಕ್ಕಿಂತಲೂ ಗೆಳೆಯ ಜೊತೆಗೆ ಹೇಳ್ಬೇಕಂತೇಳಿ ಇದು ಮಾಡಿದರೆ ಒಬ್ಬರು ಸಿಗ್ತಲ್ಲ. ಕೊನೆಗೆ ಪ್ರೆಸ್ಸಿಗೆ ಹೋದೆ, ರಾಜಕಾರಣಿ ಪ್ರೆಸ್ಸಿಗೆ ಹೋದೆ, ತೋರಿಸಿದೆ. ಅವರು ಭಾಳ ಖುಷಿಪಟ್ಟರು, ಭಾಳ ಖುಷಿಪಟ್ಟು ಮತ್ತೆ ಅದನ್ನು ಸುದ್ದಿಯನ್ನು ಪತ್ರಿಕೆಯಲ್ಲಿ ಹಾಕಿದರು. ಕೆಂಪು ಎತ್ತು ಅಂತಕ್ಕಂತಹ ಒಂದು ಆ ಶೀರ್ಷಿಕೆಗೆ ಹೇಗೆ ಆ ಶೀರ್ಷಿಕೆ? ಊರಿನಲ್ಲಿ ಒಬ್ಬ ಗೌಡ ಬಹಳ ದೌರ್ಜನ್ಯ ಮಾಡ್ತಾ ಇರ್ತಾನೆ. ಅದು ಒಂದೇನೆಂದರೆ ಕಾರ ಹುಣ್ಣಿಮೆ ಅಂತ ನಾವು ಮಾಡ್ತೀವಿ ಹಳ್ಳಿ. ಹೌದು, ಕಾರ ಹುಣ್ಣಿಮೆ. ಗೌಡ ಅಂದರೆ ಪ್ರತಿ ಕಾರ ಹುಣ್ಣಿಮೆಗೆ ತನ್ನೆತ್ತೆ ಹರಿಬೇಕು, ಬೇರೆಯವ್ರದ್ದು ಯಾರು ಹರಿಬಾರ್ದು. ಆಕಸ್ಮಿಕವಾಗಿ ಬೇರೆ ಯಾರಾದರೂ ಕರಿ ಹರಿದ್ರೆ ಆ ಎತ್ತು ಗೌಣಿ ಸೇರ್ತದ. ಹಿಂಗಾದಾಗ ಒಬ್ಬ ದಲಿತನ ಒಂದು ಎತ್ತು ಹಳೆ ಬಂದಿರ್ತಾನೆ ಊರಿಗೆ. ಅವನಿಗೆ ಈ ಊರಿನ ಪದ್ಧತಿ ಗೊತ್ತಿರಲ್ಲ. ಹಿಂಗಾಗಿ ಅವನು ಫಸ್ಟ್ ಬಂದ್ಬಿಡ್ತಾನೆ. ಫಸ್ಟ್ ಬಂದ್ಕೊಳ್ಳೆ ಅವಾಗ ಗೌಡ್ ಸಿಟ್ಟು ಬಂದ್ಬಿಟ್ಟು ಅದನ್ನು ದಂಧ ಕೊಡ್ಲಿ ಕಟ್ರ ಅಂತ ಹೇಳ್ತಾನೆ. ಈಗ ಆ ದಲಿತ ವ್ಯಕ್ತಿಯಾಗಿ ಹೇಳ್ತಾನೆ, ಗೌಡ ನನ್ನ ಹಳೆಗೆ ಅವೆಲ್ಲ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸ್ರಿ, ನಾನು ಎತ್ತು ಕೊಡ್ರಿ ಅಂತೇಳಿ. ಕೊಡಲ್ಲ ಅಂತ ಹೇಳ್ತಾನೆ. ಕಡೆ ಗೌಡನೆ ಅಂದರೆ ತಾನು ದಂಡ ಕೊಟ್ಟಿಲ್ಲಿ ಹೋಗಿ ಬಾರ್ಕಲ್ ತೊಗೊಂಡು ಅದನ್ನು ಉಳ್ಳಿಗೆ ಶುರು ಮಾಡ್ತಾನೆ ಎತ್ತಿನ. ಒಂದೇಟು ಕೊಟ್ಟಂಗಿಲ್ಲ ಅದು ಹಿಂದೆ ಸೈತದ, ಒಂದೇಟು ಕೊಟ್ಟಲ್ಲ ಹಿಂದೆ ಸೈತದೆ. ಕಡೆಗೆ ಹಗ್ಗ ಹರಿತದ. ಹಗ್ಗ ಹರ್ಕೊಳ್ಳೆ ಎತ್ತು ಹೋಗಿ ಅವನ ಹೊಟ್ಟಿಗೆ ತೀವ್ತದ, ಸಾಯ್ತಾನೆ ಗೌಡ. ಸೊ ಇದು ಕೆಂಪು ಎತ್ತು. ಕೆಂಪು ಎತ್ತು. ಓಹೋ. ಮನುಷ್ಯರು ಮಾಡಲಾರ್ದಂಥ ಕೆಲಸವನ್ನು ಒಂದು ಎತ್ತು ಮಾಡಿದವು. ಅಂದರೆ ಒಂದು ಸಮಾಜದಲ್ಲಿ ಆಗ್ತಕ್ಕಂತಹ ಒಂದು ಅನಿಷ್ಟ ಪದ್ಧತಿಯನ್ನು ಆ ಒಂದು ಕತೆ ಬರೀಲಿಕ್ಕೆ ನಿಮಗೊಂದು ಪ್ರೇರಣೆ ಆಯಿತು. ಪ್ರೇರಣೆ ಅಂತಕ್ಕಂಥ ಅದಕ್ಕೆ ನಿಮಗೆ ಕೆನಡಾದ ಸಾಂಸ್ಕೃತಿಕ ಸಂಘದಿಂದ ತೃತೀಯ ಬಹುಮಾನ, ಮೂರನೇ ಬಹುಮಾನ ಮತ್ತು ₹5 ಚೆಕ್. ಓಹೋ, ಆಗಿನ ಕಾಲಕ್ಕೆ. ಅದ್ರ ಜೊತೆಗೆ ನೀವು ಮಾಡ್ತಕ್ಕಂತಹ ಒಂದು ಉತ್ತಮವಾಗಿರ್ತಕ್ಕಂತಹ ಶಿಕ್ಷಕ ವೃತ್ತಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಬಂದಿದೆ. 1993ರಲ್ಲಿ ಅದು ಜಿಲ್ಲಾ ಪ್ರಶಸ್ತಿ ಬಂತು. ನಂತರ 1998ರಲ್ಲೂ ಕೂಡ ರಾಜ್ಯ ಪ್ರಶಸ್ತಿ ಬಂತು. ಪ್ರಶಸ್ತಿ ಸಿಕ್ಕಾಗ ಏನನ್ಸು ಸರ್ ನಿಮಗೆ? ನನಗೆ ಅರ್ಜಿ ಹಾಕಿ ಪ್ರಶಸ್ತಿ ತಗೊಳ್ಬೇಕನ್ನೋದು ಎಷ್ಟು ಇಷ್ಟ ಇಲ್ಲ. ಸರ್ಕಾರ ಗುರುಸ್ಬೇಕು, ಇಲಾಖೆ ಗುರುಸ್ಬೇಕು ಅನ್ನೋದು ನನ್ನ ಧೋರಣೆ. ಆಗ ಇಲಾಖೆ ಹೇಳಿದ್ರು, ಇಲ್ಲಪ್ಪ ಇದರಲ್ಲಿ ಸಿಸ್ಟಮ್ ಹಂಗದಲ್ಲ, ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದರೆ ಅದಕ್ಕೆ ಶಿಫಾರಸು ಮಾಡ್ಲಾಗ್ತದ, ಆಮೇಲೆ ಅಲ್ಲಿ ಸಂದರ್ಶನ ಆಗ್ತದೆ, ಅದರಲ್ಲಿ ಅವರು ನಿಮಗೆ ಆಯ್ಕೆ ಮಾಡೋದು ಬಿಡು ಅಂತ ಅವರು ತೀರ್ಮಾನ ಮಾಡ್ತಾರೆ. ಅರ್ಜಿ ಅಂತ ಹಾಕಲೇಬೇಕಂತ ಹೇಳಿದಾಗ ಗೆಳೆಯರ ಒತ್ತಾಯಕ್ಕೆ ಮತ್ತು ಅಧಿಕಾರಿಗಳ ಒಂದು ಒತ್ತಾಯಕ್ಕೆ ಒತ್ತಾಯಕ್ಕೆ ಹಾಕಿ ನಾನು ತಗೊಂಡೆ. ಅಂದರೆ 93ರಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ, ನಂತರ 1998ರಲ್ಲಿ ರಾಜ್ಯದ್ದು ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ತು. ಅವಾಗ ರಾಜ್ಯದ್ದು ಪ್ರಶಸ್ತಿ ಸಿಕ್ಕಾಗ ಎಚ್ ನರಸಿಂಹ ಅವರು ಕೂಡ ಇದರಲ್ಲಿ. ಅವ್ರೇಂತ ಹೇಳಿದ್ರು, ತುಂಬ ಚಿಕ್ಕ ವಯಸ್ಸತ್ತಲ್ಲ ಅಂತಂದರು. ಆಗ ಅಂದಾಜು 50ರ ಆಸ್ಪಾಸಿದ್ದೆ. ಅಂದ್ಕೊಳ್ಳೆ ಹೇಳಿದೆ, ಸರ್ ನನ್ನ ವಯಸ್ಸು 50ರ ಸಮೀಪ. ಆಯ್ತು. ಅಲ್ಲಿಗೆ ನಾನು ಆಗ್ಲಿಕ್ಕಿಲ್ಲ ಅಂತ ಒಂದು ಅಂದ್ಕೊಂಡಿದ್ದೆ. ವಯಸ್ಸಿನ ಒಂದು ಇದು ಲೆಕ್ಕ ಹಾಕಿದಾಗ ಬರ್ಲಿಕ್ಕಿಲ್ಲ ಅಂತೇಳಿ. ಆದರೆ ಒಂದು ದಿವಸ ಪತ್ರಿಕೆಯಲ್ಲಿ ಬಂತು, ಆಂಜನೇಯ ಜಲ ಬೆಂಚಿಗೆ ರಾಜ್ಯೋತ್ತಮ ಪ್ರಶಸ್ತಿ ಅಂತೇಳಿ. ಬಹಳ ಖುಷಿ ಆಯ್ತು. ಜೊತೆಗೆ ರಾಯಚೂರಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ತಾವು ಭಾಜನರಾಗಿದ್ದೀರಿ. ಹೇಗೆ ಏನಿಲ್ಲ, ಆ ಪ್ರಶಸ್ತಿ ಸಿಕ್ಕಾಗ ನಿಮ್ಗೆ ಹೇಗಿತ್ತು? ಅದು ಕೂಡ ಅಷ್ಟೇ. ನಾನು ಇದಕ್ಕೆ ಯಾವಾಗ ಅರ್ಜಿ ಹಾಕಿದಪ್ಪ, ನಾನು ಅರ್ಜಿ ಹಾಕಿಲ್ಲ ಅಂತಕೊಂಡು ಒಂಥರ ಇದನ್ನಿಸಿದ್ರು ಕೂಡ ಕೊಟ್ಟರಲ್ಲ ಅಂತಕೊಂಡು ಬಹಳ ಖುಷಿ ಆಯ್ತು ನನಗೆ. ಜಿಲ್ಲಾಡಳಿತದ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿತು. ಜೊತೆಗೆ 2017ರಲ್ಲೂ ಕೂಡ ಕನಕ ಪ್ರಶಸ್ತಿಗೂ ಕೂಡ ತಾವು ಭಾಜನರಾಗಿದ್ದೀರಿ. ಹೌದು. ಏನಿದು ಕನಕ ಪ್ರಶಸ್ತಿ ಯಾಕೆ ನೀಡಲಾಯಿತು ಅಂತ? ಅಂದರೆ ಹಾಲಮತ್ತೂರು ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಅದು. ಅವರು ನಾನು ಕೇಳಿದೆ, ಇದನ್ನ ಹೆಂಗೆ ಆಯ್ಕೆ ಮಾಡಿದೆ ಅಂತ ಹೇಳ್ಕೊಂಡು, ಇಲ್ಲಪ್ಪ ನಾವು ನಿನ್ನ ಬಗ್ಗೆ ಪತ್ರಿಕೆಯಲ್ಲಿ ಅದರಲ್ಲಿ ಎಲ್ಲ ಸಾಕಷ್ಟು ಕೇಳಿದ್ದೀವಿ, ಹೀಗಾಗಿ ಅಂದರೆ ನಾವು ಇದಕ್ಕೆ ಆಯ್ಕೆ ಮಾಡಿದ್ವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಜೀವನ ಸಾಧನೆಯ ಕುರಿತು ಒಂದು ಸಾಕ್ಷ್ಯಚಿತ್ರ ಕೂಡ ಆಗಿದೆ. ಏನು ಸರ್, ಏನು ಸಾಕ್ಷ್ಯಚಿತ್ರ ಅದು? ಅಂದರೆ ಸ್ವಲ್ಪ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಒಂದಿನ
ವಾರ್ತಾ ಮತ್ತು ಪ್ರಚಾರ ಲೇಖಕರು ಬಂದರು. ಬಂದು ನಿಮ್ಮ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಬೇಕಾಗಿದೆ ಅಂತೇಳಿ. ಸರಿ ಅಂತಿಕೊಂಡು ನನ್ನ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಗೀತ ಬಗ್ಗೆ ಎಲ್ಲವಷ್ಟು ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಆಮೇಲೆ ಇಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ಸ್ಥಳಗಳ ಬಗ್ಗೆ ಕೂಡ ಕೇಳಿದರು. ನಾನು ಸ್ವತಃ ಅವ್ರ ಜೊತೆಗೆ ಹೋಗಿ ಈ ಗುಬ್ಬೇರಿ ಬೆಟ್ಟ, ಮಾವಿನಕೆರೆ, ಈ ಕೆಲವು ಪ್ರಮುಖ ಸ್ಥಳಗಳು ಕೂಡ ಅವರಿಗೆ ತೋರಿಸಿದ್ದು ಉಂಟು. ಓಕೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಕೂಡ ಆಗಿದೆ ಸರ್. ಡಾಕ್ಯುಮೆಂಟ್ರಿ ಫಿಲ್ಮ್ ಕೂಡ ಆಗಿದೆ ಅದು. ತುಂಬ ಖುಷಿಯಾಗಿರ್ತಕ್ಕಂಥ ವಿಚಾರ. ಸೊ ಇಷ್ಟೆಲ್ಲ ಅಂದರೆ ನೀವು ಕೇವಲ ಸಾಹಿತ್ಯ, ಸಂಗೀತ, ನಾಟಕಗಳ ನಿರ್ದೇಶನ ಜೊತೆಗೆ ಸಾಕ್ಷ್ಯಚಿತ್ರ, ಹೇಗೆ ಸರ್ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ? ಏನು ನಿಮಗೆ ಪ್ರೇರಣೆ, ಮೂಲ ಗುಟ್ಟು ಏನು ಅಂತ ಇದ್ರದ್ದು? ಮನುಷ್ಯನಿಗೆ ಏನಾದರೂ ಚಿಂತೆ ಅಥವಾ ಏನಾದರೂ ಇದ್ದರೆ ಇವೆಲ್ಲವನ್ನು ಮಸ್ತಕ್ಕಂಥದ್ದು ಸಂಗೀತ. ಆ ಸಂಗೀತ ಹಾಡ್ಕೊಂತ ಕುಂತ್ರೆ ಹತ್ತಲ್ಲಿ ಯಾರಿದ್ರು ಕೂಡ ನಮ್ಗೆ ಗೊತ್ತಾಗಲ್ಲ. ಆ ಒಂದು ಶಕ್ತಿ ಒಂದು ಸಂಗೀತಕ್ಕಿದೆ. ಈ ಕಾರಣಕ್ಕಾಗಿ ನಾನು ಸಂಗೀತ ಅಂದರೆ ಅದು ಎಲ್ಲೇ ಸಂಗೀತ ಕಾರ್ಯಕ್ರಮದಲ್ಲಿ ಅದನ್ನು ಕೇಳಲಿಕ್ಕೆ ಹೋಗ್ತೀನಿ ಮತ್ತು ನನಗೆ ಅವಕಾಶ ಕೊಟ್ಟರೆ ನಾನು ಹಾಡ್ತೀನಿ ಕೂಡ. ಸಂಗೀತ ಅಂತಕ್ಕಂಥದ್ದು ತುಂಬ ಬೆನ್ನೆಲುಬಾಗಿ ನಿಂತಿದೆ ಅಂತಕ್ಕಂಥದ್ದು. ನಿಜ ನಿಜ. ಕೊನೆಯದಾಗಿ ಸರ್, ಬರವಣಿಗೆಯಲ್ಲಿ ತೊಡಗಿರ್ತಕ್ಕಂತಹ ಯುವಕರಿಗೆ ಸಾಹಿತ್ಯವನ್ನು ಹೇಗೆ ರಚನೆ ಮಾಡಿದರೆ ಚೆನ್ನಾಗಿರ್ತದೆ, ಸಾಹಿತ್ಯದಲ್ಲಿ ಅವರು ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಮಾರ್ಗದರ್ಶನ. ಈಗಿನ ಯುವಕರಂದರೆ ಇತರರಂತೆ, ಇತರ ಸಾಹಿತಿಗಳಂತೆ ನಾನು ಕೂಡ ಸಾಹಿತಿ ಆಗಬೇಕು, ನನ್ನ ಹೆಸರು ಕೂಡ ಜನರ ನಾಲಿಗೆಯಲ್ಲಿ ಬರಬೇಕು, ಪತ್ರಿಕೆಯಲ್ಲಿ ಬರಬೇಕಂತಕ್ಕಂಥದ್ದು ಸರ್ವೇಸಾಮಾನ್ಯ. ನಾನು ಹೇಳಿದಷ್ಟೇ, ನೀವು ಯಾವುದೇ ಸಾಹಿತ್ಯ ಬರೀರಿ, ಅದು ಜಾನಪದ ಇರ್ಬೋದು ಅಥವಾ ಇನ್ನೇ ಬೇರೆ ಯಾವುದೇ ಇರ್ಬೋದು, ಅದು ಬರೋದ ಮೇಲೆ ಅಂದರೆ ಇದೇ ಶ್ರೇಷ್ಠ ಅಂತ ತಿಳ್ಕೊಂಡು ಅದನ್ನು ಒಮ್ಮೆಲೆ ಪತ್ರಿಕೆ ಕೊಡ್ಲಿಕ್ಕೆ ಹೋಗಬಾರ್ರಿ. ಅದನ್ನು ಹಿರಿಯ ಸಾಹಿತಿಗಳು ತೋರಿಸ್ರಿ, ಅವರ ಮಾರ್ಗದರ್ಶನ ಪಡ್ರಿ. ನಂತರ ಅದು ಸರಿ ಅಂತ ಅನಿಸಿದರೆ ಆವಾಗ ನೀವು ಪತ್ರಿಕೆಗಳು ಕೊಡ್ಬೋದು, ನಿಮ್ಮ ಒಂದು ಬರವಣಿಗೆಯನ್ನು ಮುಂದುವರಿಸ್ಬೋದು. ಅಂದರೆ ಬರವಣಿಗೆಯನ್ನು ಮತ್ತೊಬ್ಬರ ಮಾರ್ಗದರ್ಶನ ಪಡ್ಕೊಂಡು ಇನ್ನಷ್ಟು ಉತ್ಕೃಷ್ಟವಾಗಿ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ. ನಿಜವಾಗ್ಲೂ ಸರ್ ತುಂಬ ಖುಷಿಯಾಯಿತು. ಯಾಕಂದರೆ ನೀವು ವೃತ್ತಿಯಲ್ಲಿ ಶಿಕ್ಷಕರಾಗಿ ಕೃತಿಗಳನ್ನು ಬರೀತಾ, ಅಂದರೆ ಕೇವಲ ಕೃತಿ ಅಂದ ತಕ್ಷಣ ಬರೀ ಕಥೆ ಅಲ್ಲ, ಯಾವುದೋ ಒಂದು ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಕವನಗಳನ್ನು ರಚನೆ ಮಾಡಿದ್ದೀರಿ, ನಾಟಕಗಳನ್ನು ಬರೆದಿದ್ದೀರಿ, ಹೈಕುಗಳನ್ನು ಕೂಡ ಬರೆದಿದ್ದೀರಿ, ಚುಟುಕುಗಳನ್ನು ಕೂಡ ಬರೆದಿದ್ದೀರಿ, ಜೊತೆಗೆ ಸಂಗೀತದಲ್ಲೂ ಕೂಡ ನಿಮ್ಮ ಪಾಲಿದೆ. ಇಷ್ಟೆಲ್ಲವುಗಳನ್ನು ಮಾಡ್ತಾ ನಿಮ್ಮ ಬರವಣಿಗೆ ಮತ್ತಷ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಇನ್ನಿಷ್ಟು ಹೆಚ್ಚಿನ ಕೃತಿಗಳು ಬರಲಿ ಅಂತಕ್ಕಂಥದ್ದು ನಮ್ಮ ಆಕಾಶವಾಣಿಯ ನಿರೀಕ್ಷೆ. ಮುಂದಿನ ದಿನಗಳಲ್ಲಿ ದೇವರು ಮತ್ತಷ್ಟು ನಿಮಗೆ ಆರೋಗ್ಯವನ್ನು ನೀಡಿ ಇನ್ನೂ ಹೆಚ್ಚಿನ ಕೃತಿಗಳು ಬರಲಿ ಅಂಥೇಳಿ ನಾವು ನಿರೀಕ್ಷಿಸ್ತೀವಿ. ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ನಮ್ಮೊಂದಿಗೆ ಒಂದಿಷ್ಟು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ರಾಯಚೂರಿನ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿರುವ ಹಿರಿಯರಾದ ಆಂಜನೇಯ ಜಾಲಿಬೆಂಚಿಯವರೊಂದಿಗೆ ಒಂದಿಷ್ಟು ಮಾತುಕತೆಯನ್ನು ಕೇಳಿದ್ರಿ. ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಹಿತಿಯೊಂದಿಗೆ. ಅಲ್ಲಿಯವರೆಗೂ ಅನುಮತಿ ಕೊಡಿ. ನಮಸ್ಕಾರ. ಸಹಿತ ಶರಣರು ಬಂದರೆ ನಂಬುವುದೆನ್ನ ಮನವು, ನಚ್ಚುವುದೆನ್ನ ಮನವು. ಇದುವರೆಗೆ ಕತೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟವನ್ನ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ. ನಿರ್ಮಾಣ ವೆಂಕಟೇಶ್ ಬೇವಿನಬೆಂಚಿ. ಸಹಕಾರ ಬಿ ನರಸಿಂಹಲು ಮತ್ತು ನಾಗರತ್ನ.